ಕೊನೆಗೆ ಸೊಸೆ ತನ್ನ ಸ್ವಂತ ಮಾವನಿಗೆ ಹೇಳಿದ್ಲು, ಮಾವ, ನೀವು ಜಿಮ್ಮಿಗೆ ಹೋಗಿ ಬನ್ನಿ, ಎಲ್ಲಾ ಸರಿಯಾಗುತ್ತೆ, ನೀವು ಇನ್ನೂ ಚೆನ್ನಾಗಿರಬಹುದು ಅಂತ. ಈ ತರಹ ಮಾವನಿಗೆ ಹೇಳೋ ಸೊಸೆಯನ್ನ ನಾವು ಎಲ್ಲೂ ಕೇಳಿಯೇ ಇಲ್ಲ ಅಲ್ವಾ. ಸರಿ, ಇವತ್ತು ನಾವು ಈ ಶಿಲ್ಪಾಳ ಕತೆಗೆ ಬರೋಣ. ಅಂದಹಾಗೆ ನನ್ನ ಹೆಸರು ಶಿಲ್ಪ ಅಂತ. ಇದು ನನ್ನ ನಿಜವಾದ ಹೆಸರಲ್ಲ ಬಿಡಿ. ನನಗೆ ಈಗ 29 ವರ್ಷ. 2 ವರ್ಷದ ಹಿಂದೆ ಅಷ್ಟೇ ನಂಗೆ ಮದುವೆಯಾಗಿದ್ದು. ಅದು ಕೂಡ ಮನೆಯವರ ಬಲವಂತಕ್ಕೆ. ನಿಜ ಹೇಳ್ಬೇಕಂದ್ರೆ ನನಗೆ ಈ ಮದುವೆ ಜೀವನದ ಮೇಲೆ ಮೊದಲಿನಿಂದಲೂ ಅಷ್ಟಾಗಿ ಆಸಕ್ತಿ ಇರಲಿಲ್ಲ. ಯಾವುದೋ ಒಂದು ಮನೆಗೆ ಹೋಗಿ ಅಲ್ಲಿರೋ ಕೆಲಸನೆಲ್ಲ ಮಾಡ್ಕೊಂಡು ಗಂಡನ ಸೇವೆ ಮಾಡ್ತಾ ಆಮೇಲೆ ಮಕ್ಕಳನ್ನ ಸಾಕೋ ಕಷ್ಟಪಡೋದು ನಂಗೆ ಇಷ್ಟ ಇರಲಿಲ್ಲ. ನನ್ನ ಅಕ್ಕನ ಕಥೆಯೂ ಹಾಗೇ ಆಗಿತ್ತು. ಅವಳು ಚೆನ್ನಾಗಿ ಓದಿಕೊಂಡಿದ್ದಾಳೆ, ಆದ್ರೆ ಯಾವಾಗಲೂ ಬರೀ ಬೇಸರ, ದೂರುಗಳೇ. ಹೆಣ್ಣಿನ ಬದುಕು ಈ ತರಹ ಇರಬಾರದು ಅಂತ ನಾನು ಮೊದಲೇ ಅಂದುಕೊಂಡಿದ್ದೆ. ನನ್ನ ಒಬ್ಬ ಸಣ್ಣ ಮಾವ ಇದ್ದಾರೆ, ಅಂದ್ರೆ ನನ್ನ ಅಮ್ಮನ ಎಲ್ಲರಿಗಿಂತ ಕಿರಿಯ ತಮ್ಮ. ಅವರು ಬೆಂಗಳೂರಿನಲ್ಲಿ ಈ ಜೈವಿಕ ತಂತ್ರಜ್ಞಾನದ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಅವರದೇ ಸ್ವಂತ ಉದ್ಯಮ ಕೂಡ ಇದೆ. ಅವರು ನನಗೆ ಮೊದಲೇ ಹೇಳಿದ್ರು, ನೀನು ಇದೇ ತರಹದ ದೊಡ್ಡ ಕೋರ್ಸ್ ಮಾಡು, ಆಮೇಲೆ ಬೆಂಗಳೂರಿಗೆ ಬಂದು ನಮ್ಮದೇ ಕಂಪನಿಯಲ್ಲಿ ಕೆಲಸ ಮಾಡಬಹುದು ಅಂತ. ಅದಕ್ಕೆ ನಾನು ಅವರು ಹೇಳಿದ ಹಾಗೇ ಓದಿದೆ. ನಾನು ಓದಿ ಮುಗಿಸೋ ಹೊತ್ತಿಗೆ ಅವರು ಹೊಸದಾಗಿ ಕಂಪನಿ ಶುರು ಮಾಡ್ತಿದ್ರು. ಅಲ್ಲಿ ನನಗೆ ತಕ್ಷಣ ಕೆಲಸ ಸಿಕ್ತು. ಹಾಗಾಗಿ ನಾನು ಅಲ್ಲಿ ಗೆಳತಿಯರ ಜೊತೆ ಸೇರಿ ಒಂದು ಪ್ರತ್ಯೇಕ ಕೋಣೆಯಲ್ಲೇ ವಾಸವಾಗಿದ್ದೆ. ಈ ಮಧ್ಯೆ ಮನೆಯವರು ಮದುವೆಗೆ ತುಂಬಾ ಒತ್ತಾಯ ಮಾಡ್ತಿದ್ರು. ಆದ್ರೆ ನನ್ನ ಮಾವನೇ ನನಗೆ ಒಂದು ರೀತಿಯಲ್ಲಿ ಮಾದರಿಯಾಗಿದ್ರು. ಅವರು ಸಖತ್ ಚಟುವಟಿಕೆಯಿಂದ ಇರೋ ಚಮತ್ಕಾರಿ ಮನುಷ್ಯ. ಕೆಲ ವರ್ಷಗಳ ಹಿಂದೆಯೇ ಮದುವೆಯಾಗಿದ್ದರು. ಇನ್ನೂ ಲವ್ವರ್ ಬಾಯ್ ತರಹ ಸುತ್ತಾಡ್ತಿರ್ತಾರೆ. ಬೆಂಗಳೂರಿನಲ್ಲಿ ತುಂಬಾ ಹೆಣ್ಣು ಮಕ್ಕಳ ಜೊತೆ ಅವರಿಗೆ ಬೇರೆ ಬೇರೆ ರೀತಿಯ ಸ್ನೇಹ, ಒಡನಾಟ ಇತ್ತು. ಅದನ್ನ ನಾನು ಕಣ್ಣಾರೆ ನೋಡಿದ್ದೆ. ಇದರ ಹೆಸರಲ್ಲಿ ಮಾವ ಮತ್ತು ಅತ್ತೆ ನಡುವೆ ದಿನ ಜಗಳ ಆಗ್ತಿತ್ತು. ನಾನು ಅವರ ಮನೆಗೆ ಹೋದಾಗಲೆಲ್ಲ ಆ ಜಗಳ ನೋಡಿ ಅನಿಸ್ತಿತ್ತು, ಇಂಥ ಮದುವೆ ಬದುಕು ನಂಗೆ ಬೇಡವೇ ಬೇಡ ಅಂತ. ಒಂದು ದಿನ ನಾನು ಮಾವನನ್ನೇ ನೇರವಾಗಿ ಕೇಳಿದೆ, ನಿಮಗೆ ಹೆಂಡತಿ ಮಕ್ಕಳಿದ್ದರೂ ಯಾಕೆ ಹೀಗೆ ಸುತ್ತಾಡ್ತೀರಾ ಅಂತ. ಅದಕ್ಕೆ ಮಾವ ನಕ್ಕು ಹೇಳಿದ್ರು, ನನ್ನ ಸ್ವಭಾವನೇ ಇಷ್ಟು ಕಣಮ್ಮ. ಜೀವನ ಇರೋದೇ ಅನುಭವಿಸೋಕೆ. ದಿನ ಒಬ್ಬಳದ್ದೇ ಮುಖ ನೋಡ್ಕೊಂಡಿರೋಕೆ ನನ್ನ ಕೈಯಲ್ಲಿ ಆಗಲ್ಲ. ನನಗೆ ಬದುಕಿನಲ್ಲಿ ಬೇರೆ ಬೇರೆ ವಿಷಯಗಳನ್ನ ನೋಡಬೇಕು, ಸವಿಯಬೇಕು. ಹಾಗಿದ್ರೆ ಮದುವೆನೇ ಆಗ್ಬಾರದಿತ್ತಲ್ಲ ಮಾವ ಅಂತ ಕೇಳಿದ್ದಕ್ಕೆ ಅವರು, ಮನೆಯವರು ಬಲವಂತ ಮಾಡಿದ್ದಕ್ಕೆ ಮದುವೆಯಾದೆ. ಮದುವೆಯಾದ ಹೊಸದ್ರಲ್ಲಿ ಸುಮ್ಮನಿರೋಣ ಅನ್ಕೊಂಡೆ, ಆದ್ರೆ ಹುಟ್ಟುಗುಣ ಸುಟ್ಟರೂ ಹೋಗಲ್ಲ ಅಲ್ವಾ. ಅವಳೊಬ್ಬಳನ್ನೇ ನೋಡ್ಕೊಂಡು ಕೂರಲು ನನ್ನ ಕೈಯಲ್ಲಿ ಆಗಲ್ಲ. ಅದಕ್ಕೆ ಹೊಸತನ ಹುಡುಕಿಕೊಂಡು ಹೋಗ್ತೀನಿ ಅಂದ್ರು. ನಾನು ಕೇಳಿದೆ, ಮಾವ, ಅತ್ತೆ ನಿಮಗಾಗಿ ಮನೆಯಲ್ಲಿ ಕಾಯ್ತಾ ಕೂತಿರ್ತಾಳಲ್ಲ, ಇದು ಅವಳಿಗೆ ಮಾಡೋ ದ್ರೋಹ ಅಲ್ವಾ. ಅದಕ್ಕೆ ಮಾವ, ನನ್ನ ಚಿನ್ನದ ಮಗಳೇ, ನಾನು ಅವಳಿಗೆ ಮೊದಲೇ ಹೇಳಿದ್ದೀನಿ, ನಿನಗೆ ಇಷ್ಟ ಬಂದ ಹಾಗೆ ಇರು, ನಿನಗೆ ಇಷ್ಟ ಬಂದವರನ್ನ ಭೇಟಿಯಾಗು ಅಂತ. ಆದ್ರೆ ಅವಳು ಗಂಡ ಅಂತ ಮನೆಯಲ್ಲೇ ಮುದುಡಿಕೊಂಡು ಕೂತಿದ್ರೆ ನಾನೇನು ಮಾಡ್ಲಿ. ಅವಳಿಗೆ ತಲೆ ಕೆಟ್ಟಿದೆ ಅನ್ಸುತ್ತೆ. ನಾನು ಎಷ್ಟು ಸ್ವಾತಂತ್ರ್ಯ ಕೊಟ್ಟರೂ ಅವಳು ಬಳಸಿಕೊಳ್ಳಲ್ಲ. ನಾನು ಎಲ್ಲಾದರೂ ಹೊರಗೆ ಹೋದ್ರೆ ಸಾಕು, ನನ್ನ ಮೇಲೆ ಜಗಳಕ್ಕೆ ಬರ್ತಾಳೆ. ನಾನು ನನ್ನ ಹವ್ಯಾಸ ನಿಲ್ಲಿಸಲ್ಲ. ಈ ಸ್ವಾತಂತ್ರ್ಯ ಬರೀ ನನಗಷ್ಟೇ ಅಲ್ಲ, ಅವಳಿಗೂ ಇದೆ ಅಂತಾನೇ ನಾನು ಅಂದುಕೊಂಡಿರೋದು. ಆದ್ರೆ ಏನು ಮಾಡೋದು, ಅವಳೇ ಸುಮ್ಮನೆ ಸಮಸ್ಯೆ ಮಾಡ್ಕೋತಾಳೆ. ನಾನು ಮಾತ್ರ ನನ್ನ ಹಾದಿ ಬಿಡಲ್ಲ. ಬೇಕಿದ್ರೆ ಅವಳು ವಿಚ್ಛೇದನ ಕೊಟ್ಟು ಹೋಗಲಿ ಅಂದ್ಬಿಟ್ರು. ಇದೇ ವಿಷಯವನ್ನು ನಾನು ಅತ್ತೆ ಹತ್ತಿರ ಮಾತನಾಡಿದಾಗ, ಅತ್ತೆ, ನನಗೆ ನನ್ನ ಗಂಡನನ್ನ ಬಿಟ್ಟು ಬೇರೆ ಯಾರೂ ಗೊತ್ತಿಲ್ಲ. ಬೇರೆ ಗಂಡಸರನ್ನು ನೋಡಿದ್ರೇನೆ ನನಗೆ ಹೆದರಿಕೆ ಆಗುತ್ತೆ ಅಂದ್ರು. ನನ್ನ ಮುಗ್ಧ ಅತ್ತೆ ಮದುವೆಯಾಗಿ 2 ಮಕ್ಕಳಾಗಿದ್ದರೂ ಹೀಗಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಮಾವನ ಹಾಗೆ ಅತ್ತೆಯೂ ತನಗೆ ಇಷ್ಟ ಬಂದ ಕಡೆ ಸುತ್ತಾಡಿಕೊಂಡು ಖುಷಿಯಾಗಿದ್ರೆ ಜೀವನ ಎಷ್ಟು ಚೆನ್ನಾಗಿರ್ತಿತ್ತು. ಅದನ್ನ ಬಿಟ್ಟು ಮನೆಯಲ್ಲಿ ಕೂತು ಜಗಳ ಆಡಿದ್ರೆ ಮಾವ ಒಂದು ದಿನ ವಿಚ್ಛೇದನ ಕೊಟ್ಟು ತನ್ನ ಪಾಡಿಗೆ ತಾನು ಹೊರಟು ಹೋಗ್ತಾರೆ. ಅವರು ಇದನ್ನ ನಿಲ್ಲಿಸೋದೂ ಇಲ್ಲ. ಒಂದೋ ಇಂಥವರ ಜೊತೆ ಇರಲಾರದೆ ವಿಚ್ಛೇದನ ಪಡೆದು ಬೇರೆ ದಾರಿ ನೋಡ್ಕೋಬೇಕು, ಇಲ್ಲಾಂದ್ರೆ ಇದನ್ನ ಒಪ್ಪಿಕೊಂಡು ಸುಮ್ಮನಿರಬೇಕು ಅಂತ ನಾನು ಅತ್ತೆಗೆ ಹೇಳ್ದೆ. ಅದಕ್ಕೆ ಅತ್ತೆ, ನನಗೆ ಗೊತ್ತಿಲ್ಲಮ್ಮ, ನಿನಗೂ ಮದುವೆಯಾದ್ರೇನೆ ಈ ಸಂಸಾರದ ಕಷ್ಟ ಏನು ಅಂತ ತಿಳಿಯೋದು ಅಂದ್ರು. ನನಗೆ ಈಗಲೇ ಎಲ್ಲ ಚೆನ್ನಾಗಿ ಅರ್ಥವಾಗಿದೆ. ಅತ್ತೆ ಒಂಥರ ಮುಗ್ದೆ. ನನ್ನ ಕೈಯಲ್ಲಿ ಏನೂ ಆಗಲ್ಲ, ಅವರು ಮಾತ್ರ ಮಜಾ ಮಾಡ್ತಿದ್ದಾರೆ ಅಂತ ಅತ್ತೆ ಆಡುವಾಗ ಅವಳ ಮಾತಿನಲ್ಲಿ ಅಸೂಯೆ ಎದ್ದು ಕಾಣ್ತಿತ್ತು. ಆದರೆ ಏನೂ ಮಾಡಲಾಗದ ಸ್ಥಿತಿಯವಳದ್ದು. ಮಾವ ಮಾತ್ರ ಹಕ್ಕಿಯ ತರಹ ಹಾರಾಡ್ತಿದ್ದಾರೆ. ಇಷ್ಟೊಂದು ವಿಭಿನ್ನವಾಗಿರೋ ಮನುಷ್ಯರು ಯಾಕೆ ಮದುವೆಯಾಗ್ತಾರೋ ಅಂತ ನನಗೆ ಅನಿಸ್ತು.
ಅದಕ್ಕೆ ನಾನು ಮದುವೆನೇ ಬೇಡ ಅಂತ ತೀರ್ಮಾನ ಮಾಡಿದ್ದೆ. ಆದರೆ ಅದು ನಡೆಯಬೇಕಲ್ಲ. ಮನೆಯವರ ತೀವ್ರ ಬಲವಂತದ ನಂತರವೇ ನಾನು ಮದುವೆಗೆ ಒಪ್ಪಿಕೊಂಡಿದ್ದು. ನೋಡಲು ಬಂದ ಎಷ್ಟೋ ಹುಡುಗರನ್ನು ನನಗೆ ಇಷ್ಟವಾಗದೇ ಬೇಡ ಅಂತ ಕಳುಹಿಸಿದೆ. ಕೊನೆಗೆ ನೋಡಲು ಬಂದ 12ನೇ ಹುಡುಗನಿಗೆ ನಾನು ಒಪ್ಪಿಗೆ ಕೊಟ್ಟೆ. ಅದಕ್ಕೆ ಕಾರಣ ಅವನು ನೋಡಲು ತುಂಬಾ ಚೆನ್ನಾಗಿದ್ದ, ಒಳ್ಳೆ ಕೆಲಸದಲ್ಲೂ ಇದ್ದ, ಆದರೆ ತುಂಬಾ ಸಾಧು ಸ್ವಭಾವದವನು, ಅಂದ್ರೆ ಎಲ್ಲದಕ್ಕೂ ಹೂಂ ಅನ್ನೋ ತರಹದವನು. ಆಗ ನನಗೆ ಅನಿಸಿದ್ದು, ಈ ಸಖತ್ ಗಂಡಸುತನ ಇರೋ ಜಿಮ್ಮಿಗೆ ಹೋಗೋ ಹುಡುಗರಿಗಿಂತ ಇಂಥ ಸೌಮ್ಯ ಸ್ವಭಾವದವರೇ ಹೆಂಡತಿಗೆ ಹೆಚ್ಚು ಬೆಂಬಲ ಕೊಡ್ತಾರೆ ಅಂತ. ಸಾಧು ಗಂಡನಾದ್ರೆ ಹೇಳಿದ ಹಾಗೆ ಕೇಳ್ತಾನೆ. ಏನೇ ಆದ್ರೂ ಮದುವೆಯಾದ ಮೇಲೆ ಇವನೊಬ್ಬನಿಗೆ ಮಾತ್ರ ಸೀಮಿತವಾಗಿ ಇರೋಕೆ ನನ್ನ ಕೈಯಲ್ಲಿ ಆಗಲ್ಲ ಅನ್ನೋದು ನನಗೆ ಗೊತ್ತಿತ್ತು. ಯಾಕಂದ್ರೆ ನಾನು ಮಾವನ ಶೈಲಿಯನ್ನೇ ನನಗೂ ರೂಢಿಸಿಕೊಂಡಿದ್ದೆ. ನನಗೆ ಬೆಂಗಳೂರಿನಲ್ಲಿ ತುಂಬಾ ಜನ ಗಂಡಸು ಗೆಳೆಯರಿದ್ದರು. ಆದರೆ ಪ್ರೀತಿ, ಮದುವೆ ಅಂತ ನನ್ನನ್ನು ಕಾಡಲು ನಾನು ಯಾರಿಗೂ ಬಿಟ್ಟಿರಲಿಲ್ಲ. ಯಾಕಂದ್ರೆ ನನಗೆ ಆ ತರಹದ ಪ್ರೀತಿಯಲ್ಲಿ ನಂಬಿಕೆ ಇರಲಿಲ್ಲ. ಹೊಸಬರ ಪರಿಚಯ, ಹೊಸ ಸೌಂದರ್ಯ, ಬದುಕಿನಲ್ಲಿ ವೈವಿಧ್ಯತೆ ಇವೇ ನನ್ನ ಮನಸ್ಸಿನಲ್ಲಿದ್ದ ಆಸೆಗಳು. ಅದನ್ನ ನಾನು ಮನಸಾರೆ ಅನುಭವಿಸಿದೆ. ಒಂದು ವೇಳೆ ಮನೆಯವರು ಬಲವಂತ ಮಾಡಿ ಮದುವೆ ಮಾಡಿಸಿದ ಮೇಲೂ ಎಲ್ಲಾದರೂ ಸಿಕ್ಕಿ ಹಾಕಿಕೊಂಡರೆ ಹಳೆ ನೆನಪುಗಳನ್ನಾದರೂ ನೆನೆಸಿಕೊಂಡು ಮನಸ್ಸಿನಲ್ಲಿ ಖುಷಿಪಡಬಹುದು ಅಲ್ವಾ? ಅದಕ್ಕೆ ನಾನು ನನ್ನ ಜೀವನವನ್ನು ಗರಿಷ್ಠ ಮಟ್ಟದಲ್ಲಿ ಎಂಜಾಯ್ ಮಾಡಿದೆ. ಮದುವೆಯಾದ ಮೇಲಂತೂ ನನಗೆ ಅಸಲಿ ವಿಷಯ ಗೊತ್ತಾಯ್ತು. ನನ್ನ ಗಂಡ ಬೊಂಬೆಯ ತರಹ ಲೋಕದ ಮುಗ್ಧ. ನಾನು ಹೇಳಿದ್ದೆ, ಪ್ರಪಂಚ ಅಂದುಕೊಳ್ಳೋ ತರಹದವನು. ಒಳ್ಳೆ ಅಧಿಕಾರಿಯಾಗಿದ್ದಾನೆ, ಬುದ್ಧಿವಂತನೂ ಹೌದು, ಆದ್ರೆ ಈ ಸಂಸಾರದ ವಿಷಯದಲ್ಲಿ ಮಾತ್ರ ಶೂನ್ಯ. ಸಮುದ್ರಕ್ಕೆ ಇಳಿದು ಮುಳುಗಿದ ಮೇಲೆ ನಾನು ಉರೀ ಇದು ಸಮುದ್ರ ಅಲ್ಲ, ಸಣ್ಣ ತೊರೆ ಅಂದ್ರೂ ಅವನು ಅದನ್ನೇ ನಂಬೋ ತರಹದವನು. ಇವನನ್ನು ಕಟ್ಟಿಕೊಂಡು ಈ ಸಂಸಾರದ ನಾವೆಯನ್ನು ದಡಸೇರಿಸೋದು ನನ್ನ ಕೈಯಲ್ಲಿ ಆಗಲ್ಲ ಅಂತ ನನಗೆ ಮೊದಲೇ ಅರ್ಥವಾಯ್ತು. ಅವನು ತನ್ನ ಪಾಡಿಗೆ ತಾನು ಇರಲಿ, ನನಗೇನು ನಷ್ಟ? ಅದಕ್ಕೆ ನಾನು ಏನೂ ತಿಳಿಯದವಳಂತೆ ನಟಿಸಿದೆ. ಗಂಡನ ಇಷ್ಟಗಳಿಗೆಲ್ಲ ಸರಿ ಅನ್ನುತ್ತಾ ನಾನು ಕೂಡ ಹೊಂದಿಕೊಂಡೆ. ಆದರೆ ನನ್ನ ಅದೃಷ್ಟ ನೋಡಿ ಮದುವೆಯಾದ 6 ತಿಂಗಳಲ್ಲೇ ಗಂಡನಿಗೆ ಮಂಗಳೂರಿಗೆ ವರ್ಗಾವಣೆ ಆಯ್ತು. ಅವನು ನನ್ನನ್ನು ಜೊತೆಗೆ ಬರ್ತೀಯಾ ಅಂತ ಕೇಳಿದಾಗ ನಾನು ಉರಿ ನನಗೆ ಇಲ್ಲೇ ಇರೋದು ಇಷ್ಟ, ಅಪ್ಪ ಅಮ್ಮನನ್ನ ನೋಡ್ಕೋಬೇಕು, ಅಲ್ಲಿ ಬಂದು ಇರೋಕೆ ನನಗೆ ಮನಸ್ಸಿಲ್ಲ ಎಂದೆ. ಅದಕ್ಕವನು ಪರವಾಗಿಲ್ಲ, ನೀನು ಇಲ್ಲೇ ಇರು, ನಾನು ತಿಂಗಳಿಗೆ 2 ಬಾರಿ ಬಂದು ಹೋಗ್ತೀನಿ ಅಂದ. ಸರಿರೀಯೇ ಅಂತ ನಗುತ್ತಾ ಅವನನ್ನು ಕಳುಹಿಸಿಕೊಟ್ಟೆ. ಇಲ್ಲಿ ಮನೆಯಲ್ಲಿ ಮಾವ ಮತ್ತು ಅತ್ತೆ ಇದ್ದಾರೆ. ನನ್ನ ಮಾವ ಮತ್ತು ಅತ್ತೆ ಇಬ್ಬರೂ ನೋಡಲು ಸಖತ್ ಸುಂದರವಾಗಿದ್ದಾರೆ. ಈಗಿನ ವಯಸ್ಸಿನಲ್ಲೂ ಅವರ ಕಳೆ ಕುಂದಿಲ್ಲ. ಮುಂಚೆ ಪ್ರೀತಿಸಿ ಮದುವೆಯಾದವರಂತೆ ಅವರು. ಹಾಗಾಗಿ ಅವರ ನಡುವೆ ಕೆಲವು ಹಳೆ ಜಗಳಗಳಿದ್ದವು. ಅಂದ್ರೆ ನನ್ನ ಬೆಂಗಳೂರಿನ ಮಾವನ ಹೆಂಡತಿಯ ಸ್ವಭಾವವೇ ಇಲ್ಲಿರೋ ನನ್ನ ಅತ್ತೆಗೂ ಇತ್ತು. ಅತ್ತೆಗೆ ಮಾವನ ಮೇಲೆ ಅತಿಯಾದ ಸ್ವಾಮ್ಯ ಪ್ರಜ್ಞೆ, ಪೊಸೆಸಿವ್ನೆಸ್, ಅದರಿಂದಾಗಿಯೇ ದಿನ ಸಣ್ಣ ಪುಟ್ಟ ಜಗಳ ಆಗ್ತಿತ್ತು. ಆದರೆ ನನ್ನ ಗಂಡ ಮನೆಯಲ್ಲಿದ್ದಾಗ ಅವರಿಬ್ಬರೂ ಆದರ್ಶ ದಂಪತಿಗಳ ತರಹ ನಟಿಸುತ್ತಿದ್ದರು. ಆದರೂ ಒಳಗೆ ಇಬ್ಬರ ನಡುವೆ ಹಾವು ಮುಂಗುಸಿಯ ವೈರತ್ವ ಇದೆ ಅಂತ ನನಗೆ ಗೊತ್ತಿತ್ತು. ನನ್ನ ಗಂಡ ಮಂಗಳೂರಿಗೆ ಹೋದ ತಕ್ಷಣ ಒಂದು ದಿನ ಇಬ್ಬರ ನಡುವೆ ಜೋರಾದ ಜಗಳ, ರಂಪಾಟ, ಕೂಗಾಟ ಶುರುವಾಯ್ತು. ನಾನೇನು ವಿಷಯ ಅಂತ ಕೇಳಿದಾಗ ಅತ್ತೆ ಅಳ್ತಾ ಹೇಳಿದ್ಲು, ನಿಮ್ಮ ಮಾವನಿಗೆ ಬೇರೆ ಹೆಂಗಸಿನ ಜೊತೆ ಸಂಬಂಧ ಇದೆ ಅಂತ. ಅದಕ್ಕೆ ಮಾವ, ಇದ್ದರೆ ಇರಲಿ, ನಿನ್ನನ್ನು ನೋಡಿ ನಂಗೆ ಸಾಕಾಗಿದೆ ಅಂದುಬಿಟ್ಟರು. ತಕ್ಷಣ ಅತ್ತೆ ಎದೆ ಬಡಿದುಕೊಂಡು ಅಳಲು ಶುರುಮಾಡಿದಳು. ಅವರಿಗೆ ಒಬ್ಬ ಮಗಳಿದ್ದಾಳೆ, ಅವಳಿಗೆ ಮದುವೆಯಾಗಿ ಬೇರೆ ಊರಲ್ಲಿದ್ದಾಳೆ, ಅವಳಿಗೆ ಫೋನ್ ಮಾಡಿ ಎಲ್ಲ ಹೇಳಿದ್ರು. ಅತ್ತೆ ಹೇಳೋ ಪ್ರಕಾರ ಮಾವನಿಗೆ ಬೇರೆ ಕಡೆ ಹೆಂಡತಿ, ಮಕ್ಕಳು ಇದ್ದಾರಂತೆ. ಆದರೆ ನಾನು ಬಂದು 6 ತಿಂಗಳಾದರೂ ನನಗೆ ಇದರ ಸುಳಿವೇ ಇರಲಿಲ್ಲ. ಗಂಡನು ನನ್ನ ಹತ್ತಿರ ಇದರ ಬಗ್ಗೆ ಏನೂ ಹೇಳಿರಲಿಲ್ಲ. ನೋಡಲು ಒಂದು ಸಾಧಾರಣ ಕುಟುಂಬದ ತರಹ ಇತ್ತು ಇದು. ಗಂಡ ಹೋದ ತಕ್ಷಣ ಇಷ್ಟೊಂದು ದೊಡ್ಡ ಜಗಳ ಆಯ್ತು. ನಾನು ಸುಮ್ಮನೆ ನಿಂತು ನೋಡ್ತಿದ್ದೆ. ಮಗಳು, ಅಳಿಯ ಇಬ್ಬರೂ ಓಡೋಡಿ ಬಂದರು. ಮನೆಯಲ್ಲಿ ದೊಡ್ಡ ರಂಪಾಟವಾಯ್ತು. ಕೊನೆಗೆ ಅತ್ತೆ, ನಾನು ಇನ್ನೂ ಈ ಮನುಷ್ಯನ ಜೊತೆ ಇರಲ್ಲ, ನಿಮ್ಮ ಜೊತೆನೇ ಬರ್ತೀನಿ ಅಂದಳು. ಅಳಿಯನಿಗೂ ಖುಷಿ, ಮಗಳಿಗೂ ಖುಷಿ. ಯಾಕಂದ್ರೆ ಅವರ ಮಕ್ಕಳನ್ನು ನೋಡಿಕೊಳ್ಳಲು ಯಾರೂ ಇರಲಿಲ್ಲ. ಆ ಸಮಯಕ್ಕೆ ಅತ್ತೆ ತಾನೇ ಬರ್ತೀನಿ ಅಂದಾಗ ಅಳಿಯ ತಕ್ಷಣ ಒಪ್ಪಿಕೊಂಡ. ಅತ್ತೆ ಕೂಡ ತನ್ನ ಸಾಮಾನು ಸರಂಜಾಮುಗಳನ್ನೆಲ್ಲ ಮೂಟೆ ಕಟ್ಟಿ ಅವರ ಜೊತೆ ಹೊರಟೇ ಬಿಟ್ಲು. ಆ ರಾತ್ರಿ ನಡೆದ ಘಟನೆಗಳಿಂದ ನಾನು ಕೂಡ ಒಂದು ಕ್ಷಣ ಬೆಚ್ಚಿಬಿದ್ದೆ. ತಕ್ಷಣ ಗಂಡನಿಗೆ ಫೋನ್ ಮಾಡಿ ವಿಷಯ ತಿಳಿಸಿದೆ. ಅವನು ತುಂಬಾ ಭಾವುಕನಾಗಿ, ನಾನು ಈಗಲೇ ಹೊರಡ್ತೀನಿ, ನಾಳೆ ಬೆಳಗ್ಗೆ ಬರ್ತೀನಿ ಅಂದ.
ಗಂಡ ಬಂದು ಎಷ್ಟೇ ಮಾತನಾಡಿದ್ರೂ ಪ್ರಯೋಜನವಾಗಲಿಲ್ಲ. ಮಾವ ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ. ಅತ್ತೆ ಬರೋ ಹಾಗೆ ಇರಲಿಲ್ಲ. ಕೊನೆಗೆ ಗಂಡ ಒಂದು ಕೆಲಸ ಮಾಡು, ನೀನು ನನ್ನ ಜೊತೆ ಮಂಗಳೂರಿಗೆ ನಡೆ, ಅಪ್ಪ ತಾನೇ ಇರಲಿಯೇ ಅಂದ. ಆದರೆ ನಾನು ನನ್ನ ತವರು ಮನೆಗೆ ಹೋಗಿ ಇರ್ತೀನಿ, ಅಷ್ಟು ದೂರ ಬರೋಕೆ ನನಗೆ ಇಷ್ಟ ಇಲ್ಲ ಅಂದುಬಿಟ್ಟೆ. ಇದರಿಂದ ಗಂಡನಿಗೆ ಸ್ವಲ್ಪ ಕೋಪ ಬಂತು. ಎಷ್ಟೇ ಬಲವಂತ ಮಾಡಿದರೂ ನಾನು ಒಪ್ಪಲಿಲ್ಲ. ಅದಕ್ಕೆ ಕಾರಣ, ಅವನ ಜೊತೆ ಮಂಗಳೂರಿಗೆ ಹೋದ್ರೆ ನನ್ನ ಬದುಕು ಅಲ್ಲಿಗೆ ಮುಗಿಯುತ್ತೆ. ಹಳೆ ಗೆಳೆಯರನ್ನ ಭೇಟಿಯಾಗೋಕೆ ಆಗಲ್ಲ, ನೆಮ್ಮದಿಯಿಂದ ಹೊರಗೆ ಸುತ್ತಾಡೋಕೆ ಆಗಲ್ಲ. ಗಂಡ ದೂರ ಕೆಲಸಕ್ಕೆ ಹೋದ ಮೇಲೆ ನನಗೆ ಸಿಕ್ಕ ಸ್ವಾತಂತ್ರ್ಯವನ್ನು ಅನುಭವಿಸಬೇಕು ಅನ್ಕೊಂಡಿದ್ದೆ. ಅಷ್ಟರಲ್ಲೇ ಈ ಮನೆಯಲ್ಲಿ ಹೀಗಾಯ್ತು. ಇದು ನನಗೇನೆ ಉಲ್ಟಾ ಹೊಡೆಯಿತು. ಆದರೆ ನಾನು ನನ್ನ ನಿರ್ಧಾರ ಬದಲಿಸಲಿಲ್ಲ. ಯಾಕಂದ್ರೆ ಮದುವೆಯಾಗಿ ಇಷ್ಟು ದಿನ ಆದ್ರೂ ನನಗೆ ನನ್ನ ಹಳೆ ಗೆಳೆಯರನ್ನ ಯಾರನ್ನೂ ನೋಡಲು ಆಗಿಲ್ಲ. ಹೀಗಿದ್ರೆ ನಾನು ಹೇಗೆ ಬದುಕಲಿ? ನನಗೂ ಸ್ವಲ್ಪ ಬದಲಾವಣೆ ಬೇಕು. ಇಲ್ಲಾಂದ್ರೆ ನಾನು ಗಂಡನ ಜೊತೆ ದೊಡ್ಡ ಜಗಳ ಮಾಡ್ತೀನಿ. ನನ್ನ ಅಸಲಿ ಸ್ವಭಾವ ಎಲ್ಲರಿಗೂ ಗೊತ್ತಾಗಿಬಿಡುತ್ತೆ ಅನ್ನೋ ಭಯ ನನಗಿತ್ತು. ಕೊನೆಗೆ ಗಂಡ ನನ್ನ ಮಾತಿಗೆ ಒಪ್ಪಿಕೊಂಡ. ನಾನು ಹಠ ಹಿಡಿದ್ರೆ ಅವನು ಕೇಳ್ತಾನೆ ಅಂತ ನನಗೆ ಗೊತ್ತಿತ್ತು. ಹಾಗಾಗಿ ನಾನು ನಿರಾಳವಾಗಿದ್ದೆ. 2 ದಿನದಲ್ಲಿ ಅವನು ಮಂಗಳೂರಿಗೆ ಹೊರಡ್ತಾನೆ. ಆಮೇಲೆ ನಾನು ನನ್ನ ದಾರಿ ನೋಡ್ಕೋಬಹುದು ಅನ್ಕೊಂಡೆ. ಆದರೆ ಮಾವ ಮಾತ್ರ ನಮ್ಮ ಜೊತೆ ಸರಿಯಾಗಿ ಮಾತನಾಡ್ತಿರಲಿಲ್ಲ. ಊಟ ತಂದು ಕೊಟ್ಟರೆ ಉಣ್ಣುತ್ತಿದ್ದರು, ಇಲ್ಲಾಂದ್ರೆ ತನ್ನ ಪಾಡಿಗೆ ತಾನು ಹೊರಗೆ ಹೋಗ್ತಿದ್ದರು. ಮಗನಿಗೂ ಅಪ್ಪನ ಜೊತೆ ಮಾತನಾಡಲು ಒಂದು ರೀತಿಯ ಹೆದರಿಕೆ ಇತ್ತು. ಆಗ ನಾನು ಒಂದು ಯೋಚನೆ ಮಾಡಿದೆ. ನಾನು ನನ್ನ ತವರು ಮನೆಗೆ ಹೋದ್ರೆ ಅಲ್ಲೂ ಸದಾಚಾರ ಹೇಳೋ ಜನರೇ ಜಾಸ್ತಿ. ಅಲ್ಲಿ ಹೋದ್ರೆ ನನಗೆ ಇನ್ನಷ್ಟು ತೊಂದರೆಯಾಗುತ್ತೆ. ಅದರ ಬದಲು ಮಾವನನ್ನ ನೋಡ್ಕೋತೀನಿ ಅಂತ ಇಲ್ಲೇ ಉಳಿದುಕೊಂಡ್ರೆ, ಮಾವನ ಸ್ವಭಾವವು ನನ್ನ ತರಹನೇ ಇರೋದ್ರಿಂದ ನಾವಿಬ್ಬರೂ ಚೆನ್ನಾಗಿ ಹೊಂದ್ಕೋಬಹುದು. ನನ್ನನ್ನು ಕೇಳೋರು ಯಾರೂ ಇರಲ್ಲ. ಅದಕ್ಕೆ ಗಂಡನ ಭಾವುಕತೆಯನ್ನೇ ದಾಳವಾಗಿ ಬಳಸಿಕೊಳ್ಳಲು ನಿರ್ಧರಿಸಿದೆ. ಗಂಡ ಹೊರಡುವ ಹಿಂದಿನ ದಿನ ನಾನು ಅವನಿಗೆ ಹೇಳಿದೆ, ರೀ, ನಾನು ಒಂದು ಯೋಚನೆ ಮಾಡ್ತಿದ್ದೀನಿ. ಅಪ್ಪ ಮನೆಯಲ್ಲಿ ಒಬ್ಬರೇ ಇದ್ದಾರೆ. ಅವರ ನಡುವೆ ಏನು ನಡೀತು ಅಂತ ನಮಗೆ ಗೊತ್ತಿಲ್ಲ. ಬಹುಶಃ ಅಪ್ಪನದ್ದೇ ತಪ್ಪಿರಬಹುದು ಅಥವಾ ಅತ್ತೆ ಸುಮ್ಮನೆ ಸಂಶಯಪಟ್ಟಿರಬಹುದು. ಈಗ ಅಪ್ಪನಿಗೆ ಬೇರೆ ಹೆಂಡತಿ ಮಕ್ಕಳಿದ್ರೆ ಅವರ ಜೊತೆ ಹೋಗಿ ಇರಬಹುದಲ್ಲವೇ ಅಂದಾಗ ಗಂಡ ನನ್ನ ಮಾತನ್ನು ಒಪ್ಪಿಕೊಂಡ. ಅಪ್ಪನ ತಪ್ಪು ಜಾಸ್ತಿ ಇರಲ್ಲ. ಯಾಕಂದ್ರೆ ಅಪ್ಪ ನೋಡಲು ಇನ್ನೂ ಸಖತ್ ಚಂದ ಇದ್ದಾರೆ. ಅತ್ತೆ ಯಾವಾಗಲೂ ಹೇಳ್ತಿದ್ಲು, ನನಗೆ 2 ಮಕ್ಕಳಾದ ಮೇಲೆ ನನ್ನ ಅಂದ ಹೋಯ್ತು, ಆದ್ರೆ ಇವರು ಇನ್ನೂ ಹುಡುಗನ ತರಹ ಇದ್ದಾರೆ ಅಂತ. ಅವರ ಕಚೇರಿಯಲ್ಲೂ ಹೆಣ್ಣು ಮಕ್ಕಳು ಇವರ ಹಿಂದೆ ಸುತ್ತಾಡ್ತಾರೆ ಅಂತ ಅತ್ತೆ ಆಗಾಗ ಚುಚ್ಚುಮಾತು ಹೇಳ್ತಿದ್ಲು. ಆದ್ರೆ ಅದು ಇಷ್ಟೊಂದು ದೊಡ್ಡ ಜಗಳಕ್ಕೆ ಕಾರಣ ಆಗುತ್ತೆ ಅನ್ಕೊಂಡಿರಲಿಲ್ಲ. ಈಗ ಅಸಲಿ ವಿಷಯ ಏನೋ ನನಗೆ ಗೊತ್ತಿಲ್ಲ. ನಾನು ಗಂಡನಿಗೆ ಹೇಳಿದೆ, ಏನೇ ಇರಲಿ ಅಪ್ಪ ಈಗ ಒಬ್ಬರೇ ಇದ್ದಾರೆ. ಅತ್ತೆ ಯಾವಾಗ ತಿರುಗಿ ಬರ್ತಾಳೋ ಗೊತ್ತಿಲ್ಲ. ಅಲ್ಲಿಯವರೆಗೂ ನಾನು ಇಲ್ಲೇ ಇದ್ದು ಅಪ್ಪನನ್ನ ನೋಡ್ಕೋತೀನಿ ಅಂದೆ. ಅದಕ್ಕೆ ನನ್ನ ಗಂಡ, ಅಮ್ಮ ಇನ್ನೂ ತಿರುಗಿ ಬರ್ತಾಳೆ ಅಂತ ನಂಗೆ ಅನ್ಸಲ್ಲ. ನಮ್ಮ ಭಾವ ಹೇಳಿದ್ದೆ, ಅಮ್ಮನಿಗೆ ವೇದವಾಕ್ಯ ಭಾವನೆ, ಅಮ್ಮನ ಜವಾಬ್ದಾರಿ ತಗೊಂಡ ಮೇಲೆ ಅವಳು ಬರೋದು ಕಷ್ಟ ಅಂದ. ಯಾಕೆ ರೀ ಹಾಗೆ ಹೇಳ್ತೀರಾ ಅಂತ ಕೇಳಿದಾಗ ಗಂಡ ಸುಮ್ಮನಾದ. ನನಗೆ ಅಲ್ಲಿ ಏನೋ ಅನುಮಾನ ಬಂತು. ನಾನು ಕೇಳಿದೆ, ನಿಜ ಹೇಳಿ, ಅತ್ತೆ ಮತ್ತು ಅಳಿಯನ ಮಧ್ಯೆ ಅತಿಯಾದ ಒಡನಾಟ ಇತ್ತಲ್ಲ, ಅಲ್ಲಿ ಏನಾದ್ರೂ ಬೇರೆ ವಿಷಯ ಇದೆಯಾ ಅಂತ. ಅದಕ್ಕೆ ಅವನು ಏನಿಲ್ಲ ಅಂದರೂ ಅತ್ತೆ ತನ್ನ ಅಳಿಯನ ಬಗ್ಗೆ ಅತಿಯಾಗಿ ಹೊಗಳುತ್ತಿದ್ದುದನ್ನು ನೆನೆಸಿಕೊಂಡಾಗ ನನಗೆ ಅನಿಸಿತು, ಅಲ್ಲಿಯೂ ಏನೋ ವಿಷಯ ಇರಬೇಕು. ಬರೀ ಮಾವನೊಬ್ಬನೇ ಇಲ್ಲಿ ಅಪರಾಧಿ ಅಲ್ಲ ಅಂತ. ನಾನು ಕೇಳಿದಾಗ ನನ್ನ ಗಂಡ, ನನಗೂ ಅದರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲಮ್ಮ ಅಂದ. ಅದಕ್ಕೆ ನಾನು, ನೋಡಿ, ಇರೋ ವಿಷಯವನ್ನೆಲ್ಲ ಈಗಲೇ ಅರೆದು ಕೊಟ್ಟುಬಿಟ್ರೆ ನಿಮಗೆ ಒಳ್ಳೆಯದು. ಇಲ್ಲಾಂದ್ರೆ ನಾನೇ ಅದನ್ನ ಪತ್ತೆ ಹಚ್ಚಬೇಕಾಗುತ್ತೆ. ಆಮೇಲೆ ನಂಗೆ ವಿಷಯ ಗೊತ್ತಾದ ಮೇಲೆ ನನ್ನ ಹತ್ತಿರ ಜಗಳಕ್ಕೆ ಬರಬೇಡಿ ಅಂದೆ. ಆಗ ಗಂಡ, ನೀನು ಹೇಳೋ ತರಹ ಇದೆಯೋ ಇಲ್ವೋ ನಂಗಂತೂ ಗೊತ್ತಿಲ್ಲ, ಆದ್ರೆ ಅವರಿಬ್ಬರ ಮಧ್ಯೆ ಅತಿಯಾದ ಒಡನಾಟ ಇರೋದು ನಂಗೂ ಹಲವು ಬಾರಿ ಅನಿಸಿದೆ ಅಂದ. ಹಾಗಾದ್ರೆ ನಿಮ್ಮ ಅಪ್ಪ ಅಮ್ಮ ಇಬ್ಬರೂ ಅಕ್ಕ ತಂಗಿ ಇದ್ದ ಹಾಗೆ, ಇಬ್ಬರದ್ದು ಒಂದೇ ತರಹದ ಬುದ್ಧಿಗೆ ಅಂದೆ. ಗಂಡ ಅದಕ್ಕೆ ಏನೂ ಮಾತನಾಡಲಿಲ್ಲ. ಏನೇ ಆದ್ರೂ ಮಾವನನ್ನ ನೋಡ್ಕೊಂಡು ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದಾಗ ಅವನು, ಅದು ಒಳ್ಳೆ ಯೋಚನೆನೇ, ಹಾಗಾದ್ರೆ ಈಗ ಯಾವುದೇ ತೊಂದರೆ ಇಲ್ಲ ಅನ್ನೋ ತರಹ ನಿರಾಳವಾಗಿ ಒಪ್ಪಿಕೊಂಡು ಅಲ್ಲಿಂದ ಹೊರಟು ಹೋದ. ಆಗ ನನಗೆ ಸಖತ್ ನೆಮ್ಮದಿ ಆಯ್ತು. ನನ್ನ ತವರು ಮನೆಗಿಂತಲೂ ನನಗೆ ಇದೇ ಸುರಕ್ಷಿತವಾದ ಜಾಗ ಅನಿಸಿತು. ಯಾವ ಕಿರಿಕಿರಿ ಇರಲ್ಲ. ಹಾಗೆ ಆ ಸಮಸ್ಯೆಯು ಬಗೆಹರಿಯಿತು. ಗಂಡ ಹೋದ ಮೇಲೆ ಸುಮಾರು 1 ವಾರದವರೆಗೆ ಮಾವ ಮೌನವ್ರತದಲ್ಲಿದ್ದ ಹಾಗೆ ಇದ್ದರು. ಏನಾದರೂ ತಂದುಕೊಟ್ಟರೆ ಉಣ್ಣುತ್ತಿದ್ದರು, ಏನಾದರೂ ಕೇಳಿದರೆ ಉತ್ತರಿಸುತ್ತಿರಲಿಲ್ಲ. ತುಂಬಾ ಬೇಸರದಲ್ಲಿದ್ದ ಹಾಗೆ ಕಾಣುತ್ತಿದ್ದರು.
ನಾನಾದ್ರೆ ಹಗಲು ಹೊತ್ತಿನಲ್ಲಿ ನನ್ನ ಹಳೆ ಗೆಳೆಯರನ್ನ ಭೇಟಿಯಾಗಲು ಹೊರಟು ಹೋಗ್ತಿದ್ದೆ. ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂತ ವಿಚಾರಿಸಬೇಕಿತ್ತು. ನನ್ನ ಪ್ರಾಣಸ್ನೇಹಿತೆಯೊಬ್ಬಳು ಇದ್ದಾಳೆ. ಅವಳ ಮನೆಯಾದ್ರೆ ಎಲ್ಲಾ ರೀತಿಯ ಸೌಕರ್ಯ, ನೆಮ್ಮದಿ ಇರುವಂತ ಜಾಗ. ಅವಳಿಗೆ ಗಂಡನಿಲ್ಲ, ಗಂಡನನ್ನ ಬಿಟ್ಟು ಬಂದು ಒಬ್ಬಳೇ ಇರುತ್ತಾಳೆ. ಅವಳ ಮನೆಗೆ ಆಗಾಗ ಹೋಗಿ ಬರ್ತಿದ್ರೆ ನನಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತವೆ. ಅವಳಿಗೆ ತುಂಬಾ ಜನ ದೊಡ್ಡ ದೊಡ್ಡ ಶ್ರೀಮಂತರ ಒಡನಾಟ ಇತ್ತು. ಅವಳು ಒಂಥರ ಸ್ವತಂತ್ರ ಹಕ್ಕಿ ಇದ್ದ ಹಾಗೆ. ಹಾಗಾಗಿ ಅವಳನ್ನು ಭೇಟಿ ಮಾಡಿ ಎಲ್ಲಾ ವಿಷಯ ಮಾತನಾಡಿದೆ. ಮುಂದಿನ ದಿನಗಳಲ್ಲಿ ತುಂಬಾ ಜನರನ್ನು ಭೇಟಿಯಾಗಬೇಕು ಅಂತ ಮನಸ್ಸಿನಲ್ಲೇ ದೊಡ್ಡ ಯೋಜನೆ ಹಾಕಿಕೊಂಡು ಮನೆಗೆ ಮರಳಿ ಬಂದೆ. ಆದರೆ 1 ವಾರ ಕಳೆಯುವ ಹೊತ್ತಿಗೆ ಮಾವ ಆ ಬೇಸರದಿಂದ ಹೊರಬಂದು ನನ್ನ ಜೊತೆ ಮಾತುಕತೆ ಶುರು ಮಾಡಿದರು. ಆಗ ನಾನು, ಮಾವ ನಿಜ ಹೇಳಿ ಅಂದು ಆ ರಾತ್ರಿ ಏನಾಯ್ತು ಅಂತ ಕೇಳಿದೆ. ಅದಕ್ಕೆ ಅವರು, ನನಗೆ ಬೇರೆ ಕಡೆ ಹೆಂಡತಿ, ಮಕ್ಕಳು ಯಾರೂ ಇಲ್ಲಮ್ಮ. ಆದ್ರೆ ಹೌದು, ಒಂದಿಬ್ಬರು ಹೆಣ್ಣು ಮಕ್ಕಳ ಜೊತೆ ನನಗೆ ಸ್ನೇಹ ಇತ್ತು. ತಿಳಿಯದೆ ಅವರ ಮೇಲೆ ಪ್ರೀತಿ ಆಗಿಬಿಟ್ಟಿತ್ತು. ಅವರಿಗೆ ನಾನು ಹಣಕಾಸಿನ ನೆರವು ಕೂಡ ನೀಡಿದ್ದೆ. ಆ ವಿಷಯದ ವಿವರಗಳನ್ನೆಲ್ಲ ನಿಮ್ಮ ಅತ್ತೆ ನೋಡಿಬಿಟ್ಟಳು. ಅದಕ್ಕೆ ಅವಳು ಅಷ್ಟೊಂದು ಗಲಾಟೆ ಮಾಡಿದ್ದು ಎಂದರು. ಅದಕ್ಕೆ ನಾನು, ಹಾಗಂತ ಅತ್ತೆ ಅಷ್ಟೊಂದು ದೊಡ್ಡ ರಂಪಾಟ ಮಾಡಿ ಮನೆ ಬಿಟ್ಟು ಹೋಗಬೇಕಿತ್ತ ಮಾವ? ಅವಳದ್ದೇ ತಪ್ಪು ಅಂದಾಗ, ಮಾವ, ಅದು ಅವಳ ಕೆಲವು ಸ್ವಭಾವದ ತೊಂದರೆಗಳಿಂದ ಹಾಗಾಗಿದ್ದು. ಅದನ್ನ ನಿನ್ನ ಹತ್ತಿರ ಹೇಳಲು ನನಗೆ ಮುಜುಗರ ಆಗುತ್ತೆ. ನಾನು ಯಾರೋ ಹೆಂಗಸಿನ ಜೊತೆ ಸ್ನೇಹದಲ್ಲಿದ್ದೀನಿ ಅಂತ ನೆಪ ಇಟ್ಟುಕೊಂಡು ಅವಳು ಅಳಿಯ ಬಂದಾಗ ಅವನ ಹಿಂದೆಯೇ ಸುತ್ತಾಡ್ತಿದ್ದಳು. ಅಳಿಯನನ್ನು ಕಂಡರೆ ಅವಳಿಗೆ ಅತಿಯಾದ ವ್ಯಾಮೋಹ. ಅಂಥ ಸ್ವಭಾವ ಇರೋ ಅವಳು ನನ್ನನ್ನು ಕುರಿತು ತಪ್ಪು ಹೇಳ್ತಾಳಲ್ಲ ಅಂತ ಮಾವ ಬೇಸರದಿಂದ ಹೇಳಿದರು. ಹಾಗಾದ್ರೆ ಅತ್ತೆ ಅಲ್ಲೇ ಇರಲಿ ಬಿಡಿ ಮಾವ, ಅದೇ ಒಳ್ಳೇದು ಅಂತ ನಾನು ಹೇಳಿದಾಗ ಅವರು ನನ್ನನ್ನು ಆಶ್ಚರ್ಯದಿಂದ ನೋಡಿದರು. ಆಹಾ, ನೀನು ಇಲ್ಲೇ ಇರೋದಾದ್ರೆ ನನಗೇನು ತೊಂದರೆ ಇಲ್ಲ, ಮನೆಯಲ್ಲಿ ಒಬ್ಬರು ಇದ್ದಾರೆ ಅನ್ನೋ ನೆಮ್ಮದಿ ಇರುತ್ತೆ ಅಂದರು. ಹಾಗೆ ನಮ್ಮಿಬ್ಬರ ನಡುವೆ ಒಂದು ಹೊಸ ಸ್ನೇಹ ಶುರುವಾಯಿತು. ನಾನು ಮಾವನ ಹತ್ತಿರ ಕಿವಿಯಲ್ಲಿ ಪಿಸುಗುಡುತ್ತಾ ಅವರ ಹಳೆ ಕತೆಗಳನ್ನೆಲ್ಲ ಕೇಳಲು ಶುರು ಮಾಡಿದೆ. ಮೊದಲಿಗೆ ಅವರು ಏನೂ ಹೇಳದಿದ್ದರೂ ನಾನು ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟಾಗ ಅವರು ಕೆಲಸದಲ್ಲಿದ್ದ ಸಮಯದಲ್ಲಿ ಹೇಗೆ ಲವ್ವರ್ ಬಾಯ್ ಆಗಿದ್ದರು ಅನ್ನೋದನ್ನೆಲ್ಲ ಹೇಳಿದರು. ಅವರ ಅಂದವನ್ನು ನೋಡಿ ತುಂಬಾ ಜನ ಹೆಣ್ಣು ಮಕ್ಕಳು ಅವರ ಹಿಂದೆ ಸುತ್ತಾಡ್ತಿದ್ದರಂತೆ. ಅವರಿಗೆ ಮದುವೆಯಾಗಿದೆ ಅಂತ ಗೊತ್ತಿದ್ದರೂ ಪ್ರೀತಿ ಮಾಡ್ತಿದ್ದ ಎಷ್ಟೋ ಹೆಣ್ಣು ಮಕ್ಕಳು ಇದ್ದರಂತೆ. ಅವರು ಆಗಿನ ಕಾಲದಲ್ಲಿ ದೊಡ್ಡ ನಟನ ತರಹ ಸುಂದರವಾಗಿದ್ದೆ ಅಂತ ಹೇಳ್ತಾ ಹಳೆ ಆಲ್ಬಂ ತೋರಿಸಿದರು. ಹೌದು, ಅವರು ನಿಜಕ್ಕೂ ಸಖತ್ ಸುಂದರವಾಗಿದ್ದರು. ಅದರಲ್ಲಿ ಕೇವಲ 10ರಷ್ಟು ಅಂದವು ನನ್ನ ಗಂಡನಿಗೆ ಇಲ್ಲವಲ್ಲ ಅಂತ ನನಗೆ ಅನಿಸಿತು. ಆದ್ರೆ ಮಾವ, ಈ ಇತ್ತೀಚಿನ ದಿನಗಳವರೆಗೂ ಒಳ್ಳೊಳ್ಳೆ ಸಂಬಂಧ ಹೊಂದಿದ್ದ ನೀವು ಯಾಕೆ ಅದನ್ನೆಲ್ಲ ದಿಢೀರ್ ಅಂತ ನಿಲ್ಲಿಸಿಬಿಟ್ಟಿರಿ ಅಂತ ಕೇಳಿದಾಗ ಅವರು, ಮುಂಚಿನ ತರಹ ಇಲ್ಲಮ್ಮ, ನನಗೀಗ ಯಾಕೋ ಶಕ್ತಿ, ಉತ್ಸಾಹ ಅಷ್ಟಾಗಿ ಅನಿಸ್ತಿಲ್ಲ. ದೊಡ್ಡ ಕಾಯಿಲೆ ಏನೂ ಇಲ್ಲ, ಆದರೂ ಯಾಕೋ ಮೊದಲಿನ ಹಾಗೆ ಚಟುವಟಿಕೆ ಇಲ್ಲ ಅಂದರು. ಅವರ ಹಳೆ ಚಿತ್ರಗಳನ್ನೆಲ್ಲ ನೋಡಿ ನಾನು ಕೇಳಿದೆ, ಮಾವ, ನೀವು ಮುಂಚೆ ಜಿಮ್ಮಿಗೆ ಹೋಗ್ತಿದ್ರಲ್ವಾ? ಹೌದು, ಹೋಗ್ತಿದ್ದೆ, ಆದ್ರೆ ಈಗ ಬರೀ ನಡಿಗೆ ಅಷ್ಟೇ ಮಾಡ್ತಿರೋದು ಅಂದರು. ಆಗ ನಾನು ಮಾವನ ಕೈ ಹಿಡಿದು ಹೇಳಿದೆ, ಮಾವ, ನೀವು ನಾಳೆಯಿಂದಾನೇ ಜಿಮ್ಮಿಗೆ ಹೋಗ್ಬೇಕು. ನಿಮ್ಮ ಹಳೆ ಉತ್ಸಾಹ, ಹಳೆ ಆ ಚಮತ್ಕಾರಿ ದೇಹವನ್ನು ಮತ್ತೆ ಪಡಿಬೇಕು. ಆಗ ಎಲ್ಲ ಸರಿಯಾಗುತ್ತೆ. ನಿಮಗೆ ಇರೋ ತೊಂದರೆ ಇಷ್ಟೇ. ಮೈಯಲ್ಲಿ ಒಳ್ಳೆ ಶಕ್ತಿ ಬಂದ್ರೆ ನಿಮ್ಮ ಬೇಸರವೆಲ್ಲ ಮಾಯವಾಗುತ್ತೆ. ನೀವು ಮುಂಚೆಗಿಂತಲೂ ಸಖತ್ ಆಗಿ ಸುತ್ತಾಡಬಹುದು. ಅದಕ್ಕೆ ಅವರು, ಮಗಳೇ, ಇದೆಲ್ಲ ಕೇಳಿ ನಿನಗೆ ನನ್ನ ಮೇಲೆ ಅಸಹ್ಯ ಅನಿಸಲಿಲ್ವಾ ಅಂದರು. ನಾನು, ಅಸಹ್ಯ ಯಾಕೆ ಮಾವ? ಇರೋದೇ ಒಂದು ಜೀವನ, ಅದನ್ನ ಪೂರ್ತಿಯಾಗಿ ಎಂಜಾಯ್ ಮಾಡಬೇಕು ಅನ್ನೋದೇ ನನ್ನ ಆಸೆ. ನೀವು ನಾಳೆಯಿಂದಾನೇ ಜಿಮ್ಮಿಗೆ ಹೋಗಿ ಎಲ್ಲಾ ಸೂಪರ್ ಆಗುತ್ತೆ ಅಂದೆ. ಅದಕ್ಕೆ ಮಾವ, ಮಗಳೇ, ಹಾಗಾದ್ರೆ ಒಳ್ಳೆ ಊಟ ಉಪಚಾರ ಎಲ್ಲ ಬೇಕಲ್ಲ? ಮಾವ, ನೀವು ಕೇಳಿದ್ದನ್ನ ಹೇಳಿ, ನಾನು ಮಾಡಿಕೊಡ್ತೀನಿ, ಸಾಮಗ್ರಿ ತಂದುಕೊಡಿ ಸಾಕು ಅಂದೆ. ಇಬ್ಬರೂ ಕೈ ಕೊಟ್ಟು ಒಪ್ಪಿಕೊಂಡೆವು. ಹಾಗೆ ಮಾವ ದಿನ ಜಿಮ್ಮಿಗೆ ಹೋಗಲು ಶುರು ಮಾಡಿದರು. ಕೆಲವೊಮ್ಮೆ ಹೆಣ್ಣು ಮಕ್ಕಳ ಸಮಯವಿದ್ದಾಗ ನಾನು ಅವರ ಜೊತೆ ಹೋಗ್ತಿದ್ದೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ನಾವಿಬ್ಬರೇ ಮನೆಯಲ್ಲಿದ್ದದ್ದು ನಮ್ಮಿಬ್ಬರನ್ನೂ ಆತ್ಮೀಯ ಸ್ನೇಹಿತರನ್ನಾಗಿ ಮಾಡಿತು. ಆಮೇಲೆ ಅವರು ತಮ್ಮ ಹಳೆ ಕತೆಗಳನ್ನು ಹೇಳುವಾಗ ನನ್ನ ಆಸೆಗಳ ಬಗ್ಗೆಯೂ ಕೇಳಲು ಶುರು ಮಾಡಿದರು. ನಾನು ಕೂಡ ಮೆಲ್ಲನೆ ನನ್ನ ಆಸೆಗಳನ್ನು ಹೇಳುತ್ತಾ ಬಂದೆ. ನನ್ನ ಅಸಲಿ ಸ್ವಭಾವ ಅವರಿಗೆ ಸ್ವಲ್ಪ ಮಟ್ಟಿಗೆ ಅರ್ಥವಾಯಿತು. ಕೊನೆಗೆ ಅವರು ಕೇಳಿದರು, ಹಾಗಾದ್ರೆ ನೀನು ಮತ್ತು ನಾನು ಇಬ್ಬರೂ ಒಂದೇ ತರಹ ಅಲ್ವಾ? ನಿನಗೂ ಈಗ ಪೂರ್ತಿ ಸ್ವಾತಂತ್ರ್ಯ ಬೇಕು,
ಅದಕ್ಕೆ ಅಲ್ವಾ ನೀನು ಅವನ ಜೊತೆ ಮಂಗಳೂರಿಗೆ ಹೋಗದೇ ಇಲ್ಲೇ ಉಳಿದುಕೊಂಡಿದ್ದು ಅಂದರು. ನಾನು ಹೌದು ಮಾವ, ಮಂಗಳೂರಿಗೆ ಹೋಗದೇ ಇರೋದಕ್ಕೆ ಅದು ಒಂದು ಕಾರಣ, ಹಾಗೆ ನನ್ನ ತವರು ಮನೆಗೆ ಹೋಗದೇ ಇರೋದಕ್ಕೂ ಅದೇ ಕಾರಣ. ಅವರೆಲ್ಲ ಹಳೇ ಕಾಲದ ಯೋಚನೆಯವರು ಅಂದೆ. ಹಾಗಾದ್ರೆ ನೀನು ನಿನ್ನ ಆಸೆಗಳನ್ನೆಲ್ಲ ಹೇಗೆ ಪೂರೈಸಿಕೊಳ್ತೀಯ ಅಂತ ಕೇಳಿದಾಗ ಪೇಟೆಯಲ್ಲಿರುವ ನನ್ನ ಸ್ನೇಹಿತೆಯ ಮನೆ ಮತ್ತು ಅವಳ ವಿಷಯವನ್ನೆಲ್ಲ ಹೇಳಿದೆ. ಅವಳೇ ನನ್ನ ದೊಡ್ಡ ಆಸೆ. ಅವಳಿದ್ರೆ ಯಾವುದೇ ತೊಂದರೆ ಇಲ್ಲ. ಅವಳ ಮನೆಗೆ ಹೋಗಿ ಸ್ವಲ್ಪ ಸಮಯ ಕಳೆದು ಬಂದರೂ ನನ್ನ ಗಂಡನಿಗೂ ಯಾವುದೇ ಸಂಶಯ ಬರಲ್ಲ ಅಂದೆ. ಆಗ ಮಾವ ಮಗಳೇ, ಆ ನಿನ್ನ ಗೆಳತಿಯನ್ನು ನನಗೂ ಒಮ್ಮೆ ಪರಿಚಯ ಮಾಡಿಸಿಕೊಡ್ತೀಯಾ ಅಂತ ಕೇಳಿದರು. ನಾನು ಮಾವ, ಅವಳ ಆಸೆಯೇ ಬೇರೆ, ಅವಳು ಸಖತ್ ಶ್ರೀಮಂತರನ್ನು ಹುಡುಕ್ತಾ ಇರೋದು ಅಂದೆ. ಅದಕ್ಕೇನಂತೆ ಮಗಳೇ, ಅವಳಿಗೆ ಹಣದ ಸೌಕರ್ಯ ಸಿಕ್ಕರೆ ಬೇಡ ಅಂತಾಳ, ಅವಳು ಒಬ್ಬಳೇ ಇರೋಳಲ್ವಾ ಅಂದರು. ಸರಿ, ನಾನು ಅವಳ ಹತ್ತಿರ ಒಮ್ಮೆ ಮಾತನಾಡಿ ನೋಡ್ತೀನಿ. ಅವಳಿಗೆ ಈ ಒಪ್ಪಂದ ಇಷ್ಟ ಆದ್ರೆ ಖಂಡಿತ ನಿಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗ್ತೀನಿ ಅಂದೆ. ಅವಳಿಗೆ ಇದು ಇಷ್ಟ ಆಗಲ್ಲವೇನೋ ಅಂದುಕೊಂಡು ನಾನು ವಿಷಯ ಹೇಳಿದ ತಕ್ಷಣ ಅವಳು, ಅದಕ್ಕೇನಂತೆ ಬಾರೆ, ನಿನ್ನ ಮಾವನನ್ನು ನಾನು ನೋಡಿಲ್ವಾ, ಸಖತ್ ಆಗಿದ್ದಾರೆ, ಅವರ ಹತ್ತಿರ ದುಡ್ಡಿಗೇನು ಕಮ್ಮಿ ಇಲ್ಲ ತಾನೇ ಅಂದಳು. ಹೌದು, ಕಮ್ಮಿ ಇಲ್ಲ ಅನ್ಸುತ್ತೆ, ನೀನೇ ಒಮ್ಮೆ ವಿವರವಾಗಿ ಮಾತನಾಡುವ ಅಂದೆ. ಹಾಗೆ ನಾನು ಮಾವನ ಹತ್ತಿರ ಮಾತನಾಡಿದೆ. ಅವಳಿಗೆ ಒಪ್ಪಿಗೆ ಇದೆ, ಆದರೆ ಅವಳಿಗೆ ಹಣಕಾಸಿನ ನೆರವು ಬೇಕು ಅಂದೆ. ಅದಕ್ಕೆ ಮಾವ, ನಾನು ಹೇಳಿದ್ದು ಅದನ್ನೇ ಅಲ್ವಾ, ನಾನು ಅದಕ್ಕೆ ಸಿದ್ಧನಾಗಿದ್ದೀನಿ ಅಂದರು. ಅವಳು ಒಂದು ದೊಡ್ಡ ಮೊತ್ತ ಕೇಳಿದಳು. ನಾನು ಅದನ್ನ ಮಾವನಿಗೆ ಹೇಳಿದೆ. ಅವರಿಗೆ ಅದು ದೊಡ್ಡ ವಿಷಯವೇ ಆಗಿರಲಿಲ್ಲ. ಇದೆಲ್ಲ ನೋಡಿ ನನಗೆ ಆಶ್ಚರ್ಯವಾಯಿತು. ಯಾಕಂದ್ರೆ ಈಗ ನನಗೆ ಕೆಲಸ ಇಲ್ಲ, ನನ್ನ ಹತ್ತಿರ ಗಂಡ ಕೊಡುವ ಹಣ ಮತ್ತು ನನ್ನ ಹಳೆ ಉಳಿತಾಯ ಮಾತ್ರ ಇತ್ತು. ಆದರೆ ಮಾವ್ ಅವಳಿಗೆ ಬೇಕಾದಷ್ಟು ಹಣವನ್ನು ಸುರಿಯುತ್ತಿದ್ದರು. ನನ್ನ ಕಡೆ ಮಾತ್ರ ಅಷ್ಟಾಗಿ ಗಮನ ಹರಿಸುತ್ತಿರಲಿಲ್ಲ. ಅವರಿಬ್ಬರ ನಡುವೆ ಸ್ನೇಹ ಬೆಳೆದದ್ದು ನನಗೆ ಒಂದು ರೀತಿಯ ಅಸೂಯೆ ಉಂಟುಮಾಡಿತು. ತುಂಬಾ ಬೇಗ ಅವರಿಬ್ಬರೂ ಸಖತ್ ಹತ್ತಿರವಾಗಿ ಬಿಟ್ಟರು. ನನ್ನ ಸ್ನೇಹಿತೆ ನನ್ನ ಹತ್ತಿರ ಮಾವನ ಗುಣಗಾನ ಮಾಡಲು ಶುರು ಮಾಡಿದಳು. ಅಬ್ಬಾ, ಅವರ ಜೊತೆ ಇದ್ದರೆ ನನಗೆ ತುಂಬಾ ಪ್ರಯೋಜನ ಇದೆ. ನಾನು ಬರೀ ಯುವಕರಷ್ಟೇ ನನಗೆ ಸರಿ ಹೊಂದುವವರು ಅಂದುಕೊಂಡಿದ್ದೆ. ಆ ಯೋಚನೆಯೇ ತಪ್ಪು ಅಂತ ನಿನ್ನ ಮಾವ ಸಾಬೀತುಪಡಿಸಿದರು. ನೀನಿನ್ನು ಅವರ ಹತ್ತಿರ ಅಷ್ಟಾಗಿ ಸುಳಿಯಬೇಡ. ನಿನಗೆ ಬೇಕಾದ ಒಳ್ಳೊಳ್ಳೆ ಹುಡುಗರ ಪರಿಚಯವನ್ನು ನಾನೇ ಮಾಡಿಸಿಕೊಡ್ತೀನಿ. ಅವರ ಜೊತೆ ನಿನಗೆ ಒಳ್ಳೆ ಅವಕಾಶಗಳನ್ನು ಕೊಡಿಸ್ತೀನಿ. ಆದ್ರೆ ನೀನು ಮಾತ್ರ ಮಾವನ ಹತ್ತಿರ ಬರಬೇಡ. ನನಗೆ ಅವರ ಮೇಲೆ ನಿಜವಾದ ಪ್ರೀತಿ ಆಗಿಬಿಟ್ಟಿದೆ ಅಂದಳು. ಇದೆಲ್ಲ ಕೇಳಿದ ಮೇಲೆ ಅಷ್ಟೊಂದು ಸ್ವಚ್ಛಂದವಾಗಿ ಇರೋ ಅವಳಿಗೂ ನನ್ನ ಮಾವನ ಮೇಲೆ ಪ್ರೀತಿಯಾಗಿದೆ ಅಂದ್ರೆ ಅದರಲ್ಲಿ ಏನೋ ರಹಸ್ಯ ಇದೆ ಅನಿಸಿತು. ಬರೀ ಹಣ ಅಷ್ಟೇ ಅಲ್ಲ, ಅವರಿಬ್ಬರ ಸ್ನೇಹ ಮಾಡಿಸಿದ್ದು ನಾನೇ, ಆದ್ರೆ ಕೊನೆಗೆ ನಾನೇ ಅದರಿಂದ ಹೊರಗುಳಿದ ಹಾಗೆ ಅನಿಸಿತು. ಅವಳು ನನಗೆ ಬೇರೆ ಅವಕಾಶಗಳನ್ನು ಮಾಡಿಸಿಕೊಡುತ್ತಿದ್ದರೂ ಈ ವಿಷಯ ಬಂದಾಗ ನನ್ನನ್ನು ದೂರ ಇಡುತ್ತಿದ್ದಳು. ಇದೆಲ್ಲ ನಿಧಾನವಾಗಿ ನಡೆದ ಸಂಗತಿಗಳು. ಮೆಲ್ಲನೆ ಮಾವ ಅವಳ ಜೊತೆ ತೀರಾ ಹತ್ತಿರವಾಗಿ ಬಿಟ್ಟರು. ನಾನು ಮಾತ್ರ ಮನೆಯಲ್ಲಿ ಒಬ್ಬಳೇ ಉಳಿಯುವಂತಾಯಿತು. ಬೆಳಗ್ಗೆಯಾದರೆ ಸಾಕು ಅವಳ ಜೊತೆ ಸುತ್ತಾಡಲು ಹೊರಟು ಹೋಗ್ತಿದ್ದರು. ನಾನು ಕೇಳಿದಾಗ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತಿದ್ದರು. ಆದ್ರೆ ಮುಂಚಿನ ತರಹ ಆ ಪ್ರೀತಿ ಕಾಳಜಿ ಇರಲಿಲ್ಲ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ನನಗೆ ಬೇರೆ ಬೇರೆ ಕಡೆ ಅವಕಾಶಗಳು ಸಿಗುತ್ತಿದ್ದವು. ಗಂಡ ಬಂದಾಗ ಹೆಂಡತಿಯಾಗಿ ನಟಿಸುತ್ತಿದ್ದೆ. ಆದರೂ ಮಾವನ ಕಡೆಯಿಂದ ಸಿಗಬೇಕಾದ ಆ ಪ್ರೀತಿ ಮತ್ತು ಕಾಳಜಿ ನನಗೆ ಸಿಗದೆ ಹೋದಾಗ ಮನಸ್ಸಿಗೆ ತುಂಬಾ ಬೇಸರವಾಯಿತು. ಒಂದು ದಿನ ನಾನು ಮಾವನ ಹತ್ತಿರ ಈ ವಿಷಯವಾಗಿ ಜಗಳ ಆಡಿದೆ. ನೀವಿಬ್ಬರೂ ಸೇರಿ ನನ್ನನ್ನು ಒಬ್ಬಂಟಿ ಮಾಡ್ತಿದ್ದೀರಾ? ಆಗ ಮಾವ ಹೇಳಿದರು, ನೀನು ನಿನ್ನ ಗೆಳತಿಯ ಬಗ್ಗೆ ಅಷ್ಟೊಂದು ವರ್ಣಿಸಿ ಹೇಳಿದೆ. ಅದಕ್ಕೆ ಅವಳ ಸ್ವಭಾವ ನನಗೆ ಇಷ್ಟವಾಯಿತು. ಅವಳು ನನ್ನನ್ನು ಒಪ್ಪಿಕೊಂಡಳು. ಆದ್ರೆ ನೀನು ನನ್ನ ಸ್ವಂತ ಸೊಸೆ ಅಲ್ವಾ? ನಿನ್ನ ಹತ್ತಿರ ನಾನು ಆ ತರಹ ನಡೆದುಕೊಳ್ಳಬಾರದು ಅಂತ ಸುಮ್ಮನಿದ್ದೆ. ಅದು ಅಲ್ಲದೆ ನೀನು ನನಗೆ ಯಾವುದೇ ರೀತಿಯ ಹಸಿರು ನಿಶಾನೆ, ಸಿಗ್ನಲ್ ತೋರಿಸಿರಲಿಲ್ಲ ಅಂದರು. ಆಗ ನಾನು ಕೇಳಿದೆ, ಸರಿ, ಒಂದು ವೇಳೆ ನಾನು ಆ ತರಹದ ಸಂಜ್ಞೆ ಕೊಟ್ಟಿದ್ದರೆ ಹೇಗಿರುತ್ತಿತ್ತು ಅಂತ. ಅದಕ್ಕೆ ಮಾವ, ಹಾಗಿದ್ದಿದ್ದರೆ ಆ ನಿನ್ನ ಗೆಳತಿಯ ಅವಶ್ಯಕತೆನೇ ಏನಿತ್ತು? ನಾವಿಬ್ಬರೇ ಈ ಮನೆಯಲ್ಲಿ ಆರಾಮಾಗಿ ಖುಷಿಯಾಗಿ ಇರಬಹುದಿತ್ತಲ್ಲ ಅಂದರು. ನಾನು ಕೇಳಿದೆ, ಹಾಗಾದ್ರೆ ಅವಳ ಜೊತೆ ಯಾಕೆ ಅಷ್ಟೊಂದು ಅತಿಯಾದ ಒಡನಾಟ? ಅದಕ್ಕೆ ಅವರು, ಅದು ಒಂದು ಅಗತ್ಯಕ್ಕೆ ಇರಲಿ ಅಂತ ಅಷ್ಟೇ, ಅವರ ಹತ್ತಿರ ಆ ತರಹ ಪ್ರೀತಿ ತೋರಿಸದಿದ್ದರೆ ಆಗಲ್ಲ. ಅದನ್ನ ಬಿಟ್ಟು ನಿನಗೆ ಯಾವುದೇ ತೊಂದರೆ ಇಲ್ಲ ಅಂದ ಮೇಲೆ ನಮಗೇನು ತೊಂದರೆ ಅಂದರು. ಆಗ ನಾನು ಆ ಆವೇಶದಲ್ಲಿ ಹೇಳಿಬಿಟ್ಟೆ, ನೀವು ಅವಳ ಜೊತೆ ಇರೋ ಎಲ್ಲಾ ಸಂಬಂಧವನ್ನು ಈಗಲೇ ಕೊನೆಗಾಣಿಸಬೇಕು. ಇನ್ಮೇಲೆ ನಿಮ್ಮ ಸ್ನೇಹ ಬರೀ ನನ್ನ ಜೊತೆ ಮಾತ್ರ ಇರಬೇಕು ಅಂದೆ.
ಆಗ ಅವರು, ಅದರಿಂದ ಏನಾದರೂ ತೊಂದರೆ ಆಗಲ್ವಾ ಅಂದರು. ನಾನು, ಅದೆಲ್ಲ ನನಗೆ ಗೊತ್ತಿಲ್ಲ ಅಂದೆ. ಮಾವ ಒಂದು ರೀತಿಯ ಸಂದಿಗ್ಧತೆಯಲ್ಲಿ ನಿಂತಿದ್ದಾರೆ ಅಂತ ನನಗೆ ಅರ್ಥವಾಯಿತು. ಅವರನ್ನು ಆ ಗೊಂದಲದಿಂದ ಹೊರಗೆ ತರಬೇಕಿತ್ತು. ನಾನು ಹೇಳಿದೆ, ಏನೇ ಆದ್ರೂ ಇವತ್ತು ನಮ್ಮಿಬ್ಬರ ಮಧ್ಯೆ ಇರೋ ಆ ಬೇಲಿಗಳನ್ನೆಲ್ಲ ಮುರಿದು ಹಾಕಬೇಕು. ಹೀಗೆ ಮಾವ ಸೊಸೆ ಅಂತ ಒಂದು ಅಡ್ಡಿ ಇಟ್ಟುಕೊಂಡಿರೋದು ನನಗೆ ಇಷ್ಟ ಇಲ್ಲ, ಆ ಅಡೆತಡೆಗಳನ್ನು ದಾಟಬೇಕು ಅಂದೆ. ಅಂದು ನಾನೇ ಅಷ್ಟೊಂದು ಆತುರಪಟ್ಟೆ ಅನ್ನೋದು ನಿಜ. ನಾನೇ ಎಲ್ಲದಕ್ಕೂ ಮುಂದೆ ನಿಂತೆ. ನನಗೆ ನನ್ನದೇ ಆದ ಕೆಲವು ವಿಷಯಗಳನ್ನು ಸಾಬೀತುಪಡಿಸಬೇಕಿತ್ತು. ಹಾಗೆ ಆ ಹೆಜ್ಜೆ ಇಟ್ಟಾಗ ಎಲ್ಲಾ ವಿಷಯಗಳು ಸ್ಪಷ್ಟವಾಗಿ ತಿಳಿಯುತ್ತಾ ಬಂದವು. ನಾವಿಬ್ಬರೂ ಸಖತ್ ಜೋಡಿ ಅಂತ ನನಗೆ ಅನಿಸಿತು. ನನ್ನ ಸ್ನೇಹಿತೆಗೆ ಅವರ ಸ್ನೇಹ ಯಾಕೆ ಅಷ್ಟೊಂದು ಇಷ್ಟ ಆಗ್ತಿತ್ತು ಅನ್ನೋದು ಈಗ ನನಗೆ ಚೆನ್ನಾಗಿ ಅರ್ಥವಾಯಿತು. ನನಗೂ ಆಗಲೇ ತಿಳಿಯಿತು, ನನಗೆ ನನ್ನದೇ ವಯಸ್ಸಿನ ಯುವಕರಿಗಿಂತ ವಯಸ್ಸಿನಲ್ಲಿ ಹಿರಿಯರಾದ ಪ್ರೌಢಿಮೆ ಇರೋ ಪುರುಷನ ಸ್ನೇಹ, ಪ್ರೀತಿ ಮತ್ತು ಆ ಉತ್ಸಾಹವೇ ಹೆಚ್ಚು ಇಷ್ಟ ಅಂತ. ಅಲ್ಲಿಯವರೆಗೂ ನಾನು ಅಂದುಕೊಂಡಿದ್ದೆ ಒಂದೇ ವಯಸ್ಸಿನ ಹುಡುಗರು ಚೆನ್ನಾಗಿರ್ತಾರೆ ಅಂತ, ಆದ್ರೆ ಅದು ಸುಳ್ಳು ಅಂತ ನನಗೆ ಆಗ ಗೊತ್ತಾಯಿತು. ಅಂದಿನಿಂದ ನನ್ನ ಸ್ನೇಹಿತೆ ಮುನಿಸಿಕೊಂಡು ದೂರಾದಳು. ಅದಾದ ನಂತರ ಮಾವ ಮತ್ತು ನನ್ನ ನಡುವಿನ ಸ್ನೇಹ ಸಖತ್ ಸೂಪರ್ ಆಗಿ ಸಾಗ್ತಿದೆ. ಗಂಡ ಬಂದಾಗ ಅವನನ್ನು ಚೆನ್ನಾಗಿ ನಿಭಾಯಿಸ್ತೀನಿ. ಈಗ ನನಗೇನೂ ಹೊರಗೆ ಹೋಗಿ ಹಾರಾಡಬೇಕು ಅಂತ ಅನಿಸಲ್ಲ. ಮಾವನು ಅಷ್ಟೇ, ಹೊರಗೆ ಎಲ್ಲೂ ಹೋಗಲ್ಲ. ಅತ್ತೆಯಂತೂ ಈ ಮನೆ ಕಡೆ ತಲೆ ಹಾಕಿ ನೋಡಿಲ್ಲ, ಅವಳು ಅಲ್ಲಿ ಆರಾಮಾಗಿದ್ದಾಳೆ ಅನ್ಸುತ್ತೆ. ಹೀಗೆ ಜೀವನ ಸಾಗ್ತಿದೆ. ಆದ್ರೆ ಈಗ ಇಷ್ಟು ವರ್ಷಗಳಾಯ್ತಲ್ಲ, ಎಲ್ಲರೂ ಕೇಳಲು ಶುರು ಮಾಡಿದ್ದಾರೆ, ಏನಾದ್ರೂ ವಿಶೇಷ ಇದೆಯಾ, ಮಕ್ಕಳಾಗಿಲ್ವಾ ಅಂತ. ಆದ್ರೆ ನನ್ನೊಳಗೆ ಆ ತಾಯ್ತನದ ಭಾವನೆನೇ ಇಲ್ಲ. ನನಗೆ ಮಕ್ಕಳನ್ನು ಹೆರೋದು ಒಟ್ಟು ಇಷ್ಟ ಇಲ್ಲ ಮೇಡಮ್. ನನಗೆ ಹೀಗೆ ಸ್ವಚ್ಛಂದವಾಗಿ ಇರೋದೇ ಇಷ್ಟ. ಗಂಡನು ಒತ್ತಾಯ ಮಾಡ್ತಿದ್ದಾನೆ, ಮಾವ ಕೂಡ ಪರೋಕ್ಷವಾಗಿ, ಪರವಾಗಿಲ್ಲ ಮಗಳೇ, ಮಗು ಇರಲಿಯೇ ಅಂತ ಒತ್ತಾಯ ಮಾಡ್ತಿದ್ದಾರೆ. ಆದ್ರೆ ನನ್ನ ಮನಸ್ಸು ಬೇರೆ ತರಹನೇ ಯೋಚನೆ ಮಾಡ್ತಿದೆ ಮೇಡಮ್. ತಾಯಿಯಾಗಲು ಬಯಸದ ಹೆಣ್ಣು ಮಕ್ಕಳೇ ಇರಲ್ಲ ಅಂತಾರೆ, ಆದ್ರೆ ನನ್ನ ತರಹ ತಾಯ್ತನ ಬೇಡ ಅನ್ಕೊಳ್ಳೋ ಹೆಣ್ಣು ಮಕ್ಕಳು ಇರ್ತಾರೆ ಅಂತ ಈಗ ಗೊತ್ತಾಯ್ತಲ್ಲ. ನಿಮಗೇನಾದ್ರೂ ಆ ತಾಯ್ತನದ ಆಸೆ ಇಲ್ಲ ಅಂದ್ರೆ ಖಂಡಿತ ಆ ಸಾಹಸಕ್ಕೆ ಕೈ ಹಾಕಬೇಡಿ. ಯಾಕಂದ್ರೆ ಹುಟ್ಟೋ ಮಗುವನ್ನು ಪ್ರೀತಿಸಲು, ಅದನ್ನು ಸಾಕಿ ಸಲಹಲು ನಿಮಗೆ ಒಳಮನಸ್ಸಿನಿಂದ ಆಸೆ ಇರಬೇಕು. ಆ ಆಸೆಯೇ ಇಲ್ಲ ಅಂದಮೇಲೆ ತಾಯಿ ಅನ್ನೋ ಪದಕ್ಕೆ ಏನು ಅರ್ಥ ಇದೆ? ಆದ್ರೆ ನನಗೆ ಅನಿಸೋ ಪ್ರಕಾರ ನಿಮ್ಮ ಮನಸ್ಸಿನಲ್ಲಿ ಬೇರೆ ಯಾವುದೋ ಗೊಂದಲ ಇದೆ. ಒಂದು ರೀತಿಯ ತಡೆಗೋಡೆ ನಿರ್ಮಾಣ ಮಾಡಿಕೊಂಡಿದ್ದೀರಾ. ಅದಕ್ಕೆ ನೀವು ಖಂಡಿತ ಒಮ್ಮೆ ಆಪ್ತ ಸಮಾಲೋಚನೆಗೆ ಹೋಗಬೇಕು. ಅಂದ್ರೆ ಹೆಣ್ಣುಮಕ್ಕಳು ಎದುರಿಸೋ ಕೆಲವು ವಿಷಯಗಳು, ಸಂಸಾರ ಜೀವನದ ತೊಂದರೆಗಳು, ಇವನ್ನೆಲ್ಲ ನಿಮ್ಮ ಮನಸ್ಸಿನಲ್ಲಿ ನೀವೇ ತಪ್ಪು ತರಹ ಬಿಂಬಿಸಿಕೊಂಡಿದ್ದೀರಾ. ಅದೆಲ್ಲ ಸರಿಯಾಗಲು ಒಮ್ಮೆ ಆಪ್ತ ಸಮಾಲೋಚನೆ ಮಾಡಿಸಿಕೊಂಡರೆ ಒಳ್ಳೇದು ಅಂತ ನನಗೆ ಅನಿಸುತ್ತೆ. ಯಾಕಂದ್ರೆ ಇದು ತುಂಬಾ ವಿವರವಾಗಿ ಮಾತನಾಡಬೇಕಾದ ವಿಷಯ. ಹಾಗಾಗಿ ಅಲ್ಲಿಗೆ ಹೋಗಿ ನೀವೊಂದು ಒಳ್ಳೆ ತೀರ್ಮಾನ ತಗೊಳ್ಳಿ. ಅದನ್ನ ಬಿಟ್ಟು ಕಣ್ಣು ಮುಚ್ಚಿಕೊಂಡು ನನಗೆ ತಾಯಿಯಾಗೋದು ಇಷ್ಟ ಇಲ್ಲ ಅಂತ ಹೇಳೋದು ಸರಿ ಅಂತ ನನಗೆ ಅನಿಸಲ್ಲ.